ನಮಗೆ ಬೇದಿ ಇಲ್ಲ ಲೂಸ್ ಮೋಷನ್ ಇಲ್ಲ ಟಾಯ್ಲೆಟ್ ಜಾಸ್ತಿ ಆಗೋದು ಯಾಕೆ ಆಗುತ್ತೆ ಗೊತ್ತಾ? 60 ದಿನ 60 ಶರೀರದ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ನನ್ನ ಪೇಜ್ ಫಾಲೋ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಬೇದಿ ಅಂದರೆ ಕೇವಲ ಹೊಟ್ಟೆ ಕೆಟ್ಟಿದೆ ಅಂತ ಅಲ್ಲ, ಹಲವಾರು ಬಾರಿ ಅದು ನಮ್ಮ ದೇಹದ ಒಂದು ರಕ್ಷಣಾ ವ್ಯವಸ್ಥೆ ಒಂದು ಭಾಗ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ವೈರಸ್ ಇಲ್ಲ ಬ್ಯಾಕ್ಟೀರಿಯಾ ಇಲ್ಲ ಯಾವುದಾದ್ರೂ ಕೆಟ್ಟ ಆಹಾರ, ಕಲುಷಿತ ಆಹಾರ ಮತ್ತು ನೀರೇನಾದರೂ ನಮ್ಮ ಅನ್ನನಾಳ ಸೇರಿದಾಗ ಅದು ಕರಳಿಗೆ ಹೋಗಿ ಕರಳು ಏನು ಮಾಡುತ್ತೆ, ಇದನ್ನ ಹೊಲಸು ಬಂದಿದೆ ಹೊರಗಡೆ ದೂಡಬೇಕು ಅಂತ ಪ್ರಯತ್ನ ಮಾಡುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಕರಳಲ್ಲಿ ಒಂದು ಪೆರಿಸ್ಟಲಿಸಿಸ್ ಅಂತ ಮೂವ್ಮೆಂಟ್ ಇರುತ್ತೆ. ಅಂದರೆ ಕರಳು ತಾನಾಗೆ ಊಟನ ಹೊರಗಡೆ ದೂಡೋದು, ಅದನ್ನು ಜೋರಾಗಿ ಸ್ಟಾರ್ಟ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ಕರಳಲ್ಲಿ ಏನು ಹಿರ್ಕೋಬೇಕಾಗಿರೋದು ನೀರು ಮತ್ತು ಉಪ್ಪು ತಿರ್ಕೊಳಕ್ಕಾಗಲ್ಲ, ಅದು ಮಲದ ಜೊತೆ ನೀರು ಜೋರಾಗಿ ಫೋರ್ಸ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಲೂಸ್ ಮೋಷನ್ ಅಂತ ಅಂತೀವಿ. ಕೆಲವೊಮ್ಮೆ ಜಾಸ್ತಿ ಎಣ್ಣೆ ಪದಾರ್ಥ ಇಲ್ಲ ಹಾಲು ಕೆಲವೊಂದು ಜನರಲ್ಲಿ, ಮತ್ತೊಂದು ಜನಕ್ಕೆ ಔಷಧಿ, ಮತ್ತೊಂದು ಸ್ವಲ್ಪ ಜನಕ್ಕೆ ಏನಾದರೂ ಗಾಬರಿ ಆದಾಗ ಇಲ್ಲ ಟೆನ್ಷನ್ ತೊಗೊಂಡಾಗ ಸಂಡಾಸ್ ಬಂದ್ಬಿಡುತ್ತೆ, ಸೊ ಬೇದಿ ಆಗ್ಬಿಡುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ನಮಗೆ ಬೇದಿ ಆಗುತ್ತೆ. ಬೇದಿ ಆಗೋದು ಒಂದು ದೊಡ್ಡ ಅಪಾಯನ? ಹೌದು. ಯಾವಾಗ ಅಂದರೆ, ಯಾವಾಗ ನಮ್ಮ ದೇಹದಲ್ಲಿ ನೀರೆಲ್ಲ ಖಾಲಿಯಾಗಿ ಡಿಹೈಡ್ರೇಟ್ ಆದಾಗ ಮತ್ತು ನಮ್ಮ ದೇಹದಲ್ಲಿ ಖನಿಜಾಂಶಗಳಾದ ನೀರು ಮತ್ತು ಉಪ್ಪು ಹೆಚ್ಚು ಹೊರಗಡೆ ಹೋದಾಗ ಬಾಯಿ ಒಣಗ್ದಂಗೆ ಆಗೋದು, ಮೂತ್ರ ಕಡಿಮೆ ಆಗೋದು, ಮೂತ್ರ ಯೆಲ್ಲೋ ಕಲರ್ ಆಗೋದು, ತಲೆ ಸುತ್ತಂಗೆ ಆಗೋದು, ಮತ್ತು ಚಿಕ್ಕ ಮಕ್ಕಳಲ್ಲಿ ಕಣ್ಣು ಒಳಗಡೆ ಹೋದಂಗೆ ಆಗೋದು ಆದಾಗ, ಮತ್ತು ದೇಹದಲ್ಲಿ ಸುಸ್ತು ಜಾಸ್ತಿ ಕಂಡಾಗ ನೀವು ಎಮರ್ಜೆನ್ಸಿ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗಬೇಕು. ಬೇದಿ ಬಂದಾಗ ಮೊದಲನೇ ಚಿಕಿತ್ಸೆ ORS ನೀರಲ್ಲಿ ಹಾಕೊಂಡು ಕುಡಿಯೋದು. ಸಾಕಷ್ಟು ಎಷ್ಟು ನೀರು ಹೊರಗಡೆ ಹೋಗುತ್ತೆ ಅಷ್ಟು ನೀರು ಕುಡಿಯೋದು. ಸಾಮಾನ್ಯವಾಗಿ ಆಹಾರ ಏನಿರುತ್ತಲ್ಲೋ ಅದನ್ನ ಸಂಪೂರ್ಣವಾಗಿ ನೀವು ತಗೊಳ್ಳೋದನ್ನ ನಿಲ್ಲಿಸಬಾರ್ದು. ಹಗುರವಾಗಿ, ಅಂದರೆ ಗಂಜಿ ಥರ, ಈ ರಾಗಿ ಗಂಜಿ, ಅಕ್ಕಿ ಗಂಜಿ ಎಲ್ಲ ಬರ್ತಾರೆ, ಈ ಥರ ಆಹಾರ ತಗೋಬೇಕು. ಯಾಕಂದರೆ ನಮ್ಮ ಏನು ಕರಳು ಇರುತ್ತೆ, ನಮ್ಮ ಜೀರ್ಣಾಂಗ ಇರುತ್ತೆ, ಅದು ಆಲ್ರೆಡಿ ವೀಕ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಟಾಯ್ಲೆಟಲ್ಲಿ ರಕ್ತ ಬರೋದಾದರೂ, ಜ್ವರ ಬರ್ತಾ ಇದೆ ಮತ್ತು ಪದೇ ಪದೇ ವಾಂತಿ ಆಗ್ತಾ ಇದೆ ಮತ್ತು ಬೇದಿ 2-3 ದಿನದಿಂದ ಕಡಿಮೆ ಆಗ್ತಾ ಇಲ್ಲ ಅಂದರೆ ನೀವು ಸಡನ್ನಾಗಿ ಹೋಗಿ ಡಾಕ್ಟರ್ನ ಭೇಟಿ ಆಗಬೇಕು. ಮಕ್ಕಳು ಮತ್ತು ವೃದ್ಧರಲ್ಲಿ ಡೈರೆಕ್ಟಾಗಿ ಹೋಗಿ ಡಾಕ್ಟರ್ನ ಭೇಟಿ ಆಗೋದು ತುಂಬ ಒಳ್ಳೆಯದು. ಧನ್ಯವಾದ.